ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತೇನ್ರಿ? ಆರ್ಗ್ಯುಮೆಂಟಲ್ಲಿ ನಾವು ಹೇಗೆ ವಿನ್ ಆಗಬೇಕು ಅಂತ. ಆರ್ಗ್ಯುಮೆಂಟ್ ದಿವಸಕ್ಕೆ ಎಷ್ಟು ಸಲ ಎಷ್ಟು ಜನರ ಹತ್ರ ನಾವು ಮಾಡಲ್ಲ ಹೇಳ್ರಿ. ಎಲ್ಲ ಸಲನೂ ನಾವೇ ವಿನ್ ಆಗಬೇಕು ಅಂದರೆ ನಾವು ಏನೇನು ಟ್ರಿಕ್ಸ್ ಬಳಸ್ಬೋದು ಅಂತ ನೋಡೋಣ. ನೋಡಿ, ಇವಾಗ ಯೂಶ್ವಲಿ ನನ್ನ ಮಗ ನನ್ನ ಹತ್ರ ತುಂಬ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಬರ್ತಾನೆ. ಅದಕ್ಕೆ ನಾನು ಕಂಡು ಇಟ್ಕೊಂಡಿರೋ ಎರಡು ಟ್ರಿಕ್ಕನ್ನು ನಿಮಗೆ ಹೇಳ್ತೀನಿ ಕೇಳಿ. ಅವ್ರು ಏನೋ ಒಂದು ಆರ್ಗ್ಯುಮೆಂಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಅಂದರೆ ಆ ಆರ್ಗ್ಯುಮೆಂಟನ್ನು ಅವ್ರೇನು ಪ್ರಪೋಸ್ ಮಾಡ್ತಾ ಇದ್ದಾರಲ್ಲ ಅದು ಅವರ ಕಂಫರ್ಟ್ ಝೋನ್. ಅಲ್ಲಿಂದ ಆಚೆ ಈಚೆ ನೀವು ತೊಗೊಂಡೋದ್ರೆ ಅವ್ರ ಕಂಫರ್ಟ್ ಝೋನಲ್ಲಿ ಇಲ್ಲ ಅಂತ ಆದರೆ ಅವ್ರ ಆರ್ಗ್ಯುಮೆಂಟನ್ನು ಎಂಜಾಯ್ ಮಾಡಲ್ಲ, ಅದನ್ನ ಅಲ್ಲಿಗೆ ಬಿಟ್ಬಿಡ್ತಾರೆ. ಅದು ಹಿಂಗೆ ಗೊತ್ತಾ? ನೋಡಿ ಹೇಳ್ತೀನಿ. ಇವಾಗ ಸೂಪರ್ ಎಕ್ಸೈಟೆಡ್ ಆಗಿ ನನ್ನ ಮಗ ನನ್ನ ಹತ್ರ ಜಗಳ ಮಾಡೋದಕ್ಕೆ ಆರ್ಗ್ಯೂ ಮಾಡೋದಕ್ಕೆ ಬರ್ತಾನೆ. ನಾನು ಫುಲ್ ಕೋಲ್ಡಾಗಿ ರೆಸ್ಪಾನ್ಸೇ ಕೊಡಲ್ಲ. ಅವ್ನು ಹೇಳಿದ್ದು ನನಗೆ ಕೇಳಿಸ್ತಾ ಇರುತ್ತೆ. ಕೇಳಿದೆ ಕೇಳಲಿಲ್ಲ ರೆಸ್ಪಾಂಡ್ ಮಾಡಬೇಕು ಅಂತ ಏನೂ ಇಲ್ದಿರ ನಿರ್ಲಿಪ್ತತೆ ಅಂತೀವಲ್ಲ ಹಾಗೆ ಕಂಪ್ಲೀಟ್ಲಿ ಏನೂ ರೆಸ್ಪಾಂಡೇ ಮಾಡಲ್ಲ. ಈಗ ಯಾಕೆ ಏನು ಹೇಳ್ತಾ ಇಲ್ಲ ನೀನು ಅಂತ ಕೂಗ್ತಾನೆ. ಅವನಿಗೆ ನಾನು ಏನೋ ಒಂದು ರಿಯಾಕ್ಷನ್ ಕೊಟ್ಟರೆ ಅವ್ನಿಗೆ ಇನ್ಕ್ರೀಸ್ ಆಗ್ತಿತ್ತು, ಅದು ಇನ್ನೂ ಫ್ಲೇಮ್ ಜಾಸ್ತಿ ಉರಿತಿತ್ತು. ನಾನು ರಿಯಾಕ್ಷನ್ನೇ ಕೊಡಲಿಲ್ಲ, ಫುಲ್ ಕೋಲ್ಡ್ ವಾಟರ್ ಥರ ಇದ್ಬಿಟ್ರೆ ಏನಾಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅವನಿಗೆ. ಸೊ ಅವ್ನ ಕಂಫರ್ಟ್ ಝೋನಿಂದ ಹೊರಗಡೆ ಬರ್ತಾನೆ. ಆರ್ಗ್ಯುಮೆಂಟು ಅಲ್ಲಿಗೆ ಮುಗಿದೋಗ್ಬಿಡುತ್ತೆ. ಏನೋ ಒಂದು ರೆಸ್ಪಾಂಡ್ ಮಾಡು ಪ್ಲೀಸ್ ಅನ್ನೋ ಹೊರಗೆ ಬಂದ್ಬಿಟ್ಬಿಡ್ತಾನೆ. ಇನ್ನೊಂದೇನು ಗೊತ್ತಾ? ಅವ್ರು ಏನೋ ಒಂದು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಹಾಂ ಕರೆಕ್ಟ್ ನೋಡಿ ನೀನು ಹೇಳಿರೋದು, ಹಾಗೆ ಮಾಡಬೇಕಾಗಿತ್ತಲ್ವಾ ಅಂತ ಅಂದ್ಬಿಟ್ರೆ ಆರ್ಗ್ಯುಮೆಂಟ್ ಅಲ್ಲಿಗೆ ಸ್ಟಾಪು. ಅವ್ರು ಏನು ಹೇಳಿದ್ರೋ ಅದೇ ಸರಿ ಅಂತ ಆದಮೇಲೆ ಆರ್ಗ್ಯೂ ಮಾಡೋಕ್ಕಾಗತ್ತೇನ್ರಿ ಮುಂದೆ? ಇಲ್ವಲ್ಲ, ಅಲ್ಲಿಗೆ ಸ್ಟಾಪು. ಇನ್ನೊಂದು ಹೆಂಗೆ ಅಂದರೆ ನನ್ನ ಹತ್ರ ಒಬ್ಬರು ಕೇಳಿದ್ರು ಒಂದು ಸಾರಿ, ನಿನಗೆ ಕೋಲಲ್ಲಿ ಬಟ್ಟೆ ಒಣಗ್ಸೋದಕ್ಕೆ ಬರಲ್ವಾ ಅಂತ. ಅಂದರೆ ಮುಂದೆ ಏನಾಗೋದಿತ್ತಂದರೆ ಇಲ್ಲ ನನಗೆ ಬರಲ್ಲ ಅಂತ ನಾನು ಹೇಳಿದ್ರೆ ಯಾಕೆ ಬರಲ್ಲ, ಯಾಕೆ ಕಲ್ತ್ಕೊಂಡಿಲ್ಲ ಅಂತ ಆರ್ಗ್ಯುಮೆಂಟ್ ಬರೋದಿತ್ತು. ನನಗೆ ನಿಜವಾಗ್ಲೂ ಕೋಲಲ್ಲಿ ಬಟ್ಟೆ ಒಣಗಾಕೋದಕ್ಕೆ ಬರೋದಿಲ್ಲ ರೀ, ಇವತ್ತಿಗೂ ಬರೋದಿಲ್ಲ ಸರಿಯಾಗಿ, ಹೋಗಲಿ ಬಿಡಿ. ಆದರೆ ನನಗೆ ಕ್ಯೂರಿಯಸ್ ಆಗೋಯ್ತು. ಓ ಇದು ಹಿಂಗೆ, ಇದು ನನಗೆ ಬರುತ್ತಾ? ಓ ಇಲ್ವಲ್ಲ, ಕಲ್ತ್ಕೊಂಡ್ರೆ ಬರುತ್ತಲ್ಲ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಬರಲ್ಲ ಆದರೆ ನೀವು ಹೆಂಗೆ ಅಂತ ತೋರಿಸಿದ್ರೆ ನಾನು ಕಲ್ತ್ಕೋತೀನಿ ಅಂತ. ಸಡನ್ನಾಗಿ ಹಾಗೆ ಫ್ರೀಸಾಗಿ ನಿಂತ್ಕೊಂಡ್ಬಿಟ್ರು ಒಂದು ಸೆಕೆಂಡು. ಆಮೇಲೆ ನನಗೂ ಬರಲ್ಲ, ನಾನು ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ, ನೀನು ಟ್ರೈ ಮಾಡಿ ಕಲ್ತ್ಕೋ ಅಂತ ಅಂದರು. ಡಿಫ್ರೆನ್ಸ್ ಗೊತ್ತಾಯ್ತಲ್ಲ? ಅವ್ರು ಹೆಂಗೆ ನಿಂತ್ಕೊಂಡಿದ್ದಾರೋ ಕಂಫರ್ಟ್ ಝೋನಲ್ಲಿ, ಅದು ಅವರ ಕಂಫರ್ಟ್ ಝೋನು ಬ್ಯಾಲೆನ್ಸಲ್ಲಿದ್ದಾರೆ. ನೀವು ಅವರನ್ನು ಆಫ್ ದ ಬ್ಯಾಲೆನ್ಸ್ ಮಾಡಿಬಿಟ್ರೆ, ತಪ್ಪಿಸ್ಬಿಟ್ರೆ, ಕಾಲು ತಪ್ಪಿಸಿದ್ರೆ ಅವ್ರ ಕಂಫರ್ಟ್ ಝೋನಲ್ಲಿ ಆರ್ಗ್ಯೂ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಅವ್ರ ಕಂಫರ್ಟ್ ಝೋನಿಂದ ಹೊರಗಡೆ ಬಂದಮೇಲೆ ಆರ್ಗ್ಯೂ ಮಾಡೋದಕ್ಕೆ ಅವ್ರಿಗೆ ಗ್ರೌಂಡೇ ಇಲ್ವಲ್ಲ, ಅವ್ರ ಬೇಸ್ ಗ್ರೌಂಡೇ ಶೇಕ್ ಆಗೋಯ್ತಲ್ಲ. ಅದಕ್ಕೆ ಈ ಥರ ಆರ್ಗ್ಯುಮೆಂಟನ್ನು ಕಂಪ್ಲೀಟ್ಲಿ ತಪ್ಪಿಸ್ಬೇಕು ಅಂತ ಆದರೆ ನೀವು ಈ ಥರ ಎಲ್ಲ ರೂಲ್ಸ್ ಮಾಡ್ಕೋಬೋದು ನೋಡಿ. ಈಸಿಯಾಗಿರುತ್ತೆ ಮತ್ತು ಗಲಾಟೆನೂ ಆಗಲ್ಲ. ಇವಾಗ ನೋಡಿ, ನಿಮಗೆ ಆರ್ಗ್ಯೂ ಮಾಡೋದಕ್ಕೆ ಹೋಗ್ಬೇಕಂದ್ರೆ ಹೆಂಗಿರುತ್ತೆ ಅಂದರೆ, ಇವಾಗ ನೀವು ಈ ಕಡೆಯಿಂದ ಪುಷ್ ಮಾಡ್ತೀರ, ಅವ್ರು ಆ ಕಡೆಯಿಂದ ಪುಷ್ ಮಾಡ್ತಾರೆ, ಆ ಥರನೇ ಇರುತ್ತಲ್ವ ಜಗಳ. ಆರ್ಗ್ಯುಮೆಂಟ್ ಅಂದರೆ ನಾನು ಬ್ಯಾಕ್ ಆಫ್ ಆಗಲ್ಲ, ನೀವು ಬ್ಯಾಕ್ ಆಫ್ ಆಗಲ್ಲ, ಈಗ ಗಲಾಟೆ ಆಗುತ್ತೆ. ಅದ್ರ ಬದಲಿಗೆ ಈ ಕಡೆಯಿಂದ ಜಗಳ ಮಾಡ್ಕೊಳ್ಳೋ ಬದಲಿಗೆ ನೀವು ಫುಲ್ ಸೈಡಿಗೆ ನಿಂತ್ಕೊಂಡ್ಬಿಡ್ತೀರ, ಅವ್ರು ಮುಂದೋಗ್ಬಿಡ್ತಾರೆ. ಇವಾಗ ಅಯ್ಯಯ್ಯೋ ನನ್ನ ಕಂಫರ್ಟ್ ಝೋನ್ ಇಲ್ಲಿ ತಾನೇ ಇತ್ತು, ಇಲ್ಲಿವರೆಗೆ ತಾನೇ ನಾನು ಬರಬೇಕಾಗಿತ್ತು, ಇದೇನಿದು ಜಾಗ ಇದೆಯಲ್ಲ ಮಧ್ಯದಲ್ಲಿ, ಏನಾಗ್ತಾಯಿದೆ ಅಂತಲೇ ಗೊತ್ತಾಗಲ್ಲ. ಇದರ ಕಂಪ್ಲೀಟ್ಲಿ ಜಾಗ ತಪ್ಪೋದಾಗ ಅವ್ರಿಗೆ ಅವ್ರ ಕಂಫರ್ಟ್ ಝೋನಿಂದ ಹೊರಗಡೆ ಬಂದಾಗ ಅವ್ರಿಗೆ ಆ ಆರ್ಗ್ಯುಮೆಂಟನ್ನು ಎಂಜಾಯ್ ಮಾಡೋಕ್ಕೆ ಆಗಲ್ಲ. ಅವ್ರು ಎಂಜಾಯ್ ಮಾಡಬೇಕಂತ ತಾನೇ ಆರ್ಗ್ಯುಮೆಂಟ್ ಮಾಡೋಕ್ಕೆ ಬಂದಿತ್ತು. ಅಲ್ಲಿಗೆ ಮುಗಿದೋದ್ಮೇಲೆ ಅವ್ರಿಗೆ ಏನು ಪರ್ಪಸ್ ಇತ್ತೋ ಆ ಪರ್ಪಸ್ಸೇ ಫೇಲ್ ಆಗೋಯ್ತು. ಇವಾಗ ಆರ್ಗ್ಯುಮೆಂಟ್ ಕಂಟಿನ್ಯೂ ಮಾಡೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಅಲ್ಲಿಗೆ ಆರ್ಗ್ಯುಮೆಂಟ್ ಸ್ಟಾಪ್ ಆಯಿತು, ನಿಮಗೆ ಪೀಸ್ ಆಫ್ ಮೈಂಡ್ ಸಿಕ್ತು. ಮೈಂಡ್ ಆಫ್ ಪೀಸ್ ಆಫ್ ಮೈಂಡು ಎಲ್ಲ ಸೇರಿಬಿಟ್ರೆ ಆರ್ಗ್ಯುಮೆಂಟ್ ಸ್ಟಾಪ್ ಆಗಿದ್ದು ಒಂದೇ ಅಲ್ಲ, ಆರ್ಗ್ಯುಮೆಂಟಲ್ಲಿ ನೀವೇ ವಿನ್ ಆದಂತಾನೆ ಆಯಿತು. ಅವ್ರು ಏನು ಮಾಡಬೇಕಂತ ಅಂದ್ಕೊಂಡಿದ್ರೋ ಆ ಪರ್ಪಸ್ ಸರ್ವೇ ಆಗಲಿಲ್ವಲ್ಲ, ಸೊ ವಿನ್ ಆಗಿದ್ದು ನೀವೇ ಅಲ್ವಾ. ನೋಡಿರಿ, ಗಲಾಟೆ ಮಾಡಿಕೊಂಡು ಜಗಳ ಮಾಡ್ಕೊಂಡಿರೋದ್ರಲ್ಲಿ ಏನು ರೀ ಅರ್ಥ ಇದೆ? ಇರೋ ಅಷ್ಟು ದಿವಸ ಆರಾಮವಾಗಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಹ್ಯಾಪಿಯಾಗಿ ಇರಬೇಕು ತಾನೆ, ಪೀಸ್ಫುಲ್ಲಾಗಿ. ಅದನ್ನು ಬಿಟ್ಬಿಟ್ಟು ಪೀಸ್ ಆಫ್ ಮೈಂಡ್ ಮಾಡಿದರೆ ಏನು ರೀ ಉಪಯೋಗ? ಅದಕ್ಕೆ ಈ ಥರ ಆರ್ಗ್ಯುಮೆಂಟ್ ಬದಲು ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ನಾವು ಏನೋ ಯೋಚನೆ ಮಾಡ್ತಾ ಇದ್ಬಿಟ್ಟಿರ್ತೀವಿ, ನಾವು ಈ ಥರ ಪರ್ಸನಾಲಿಟಿಯನ್ನು ನಮ್ಮ ಮೇಲೆ ಹಾಕ್ಕೊಂಡು ಬಂದು ನಿಂತ್ಕೊಳ್ಳೋದ್ವರೆಗೆ ಟೈಮ್ ಆಗಿಬಿಡುತ್ತೆ. ಆ ಥರ ಟೈಮ್ ತೊಗೊಳ್ಳೋವರೆಗೆ ನೀವು ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಒಂದು ನಿಮಿಷ ನಿಂತ್ಕೊಂಡು ಏನಾಗ್ತಾಯಿದೆ ಅಂತ ಯೋಚನೆ ಮಾಡ್ಬೋದು, ಉಸಿರಾಡ್ಕೊಬೋದು. ಆಮೇಲೆ ರಿಸ್ಪಾನ್ಸ್ ಮಾಡೋಣ, ರಿಯಾಕ್ಟ್ ಮಾಡೋದು ಬೇಡ. ರಿಯಾಕ್ಟ್ ಮಾಡೋದು ಅಂದರೆ ಹೇಗೆ ಗೊತ್ತಾ? ಇವಾಗ ಒಂದು ಜಿರಳೆ ಬಂದು ನಿಮ್ಮ ಮೇಲೆ ಕುತ್ಕೊಂಡ್ರೆ ನೀವೇನು ಮಾಡ್ಬೇಕು ಹೇಳಿ?
ಫಸ್ಟು ಕಾಮಾಗಿದ್ದು ಇವಾಗ ಅದನ್ನು ಎತ್ತಿ ಹೆಂಗೆ ಬಿಸಾಕೋದು ಅಂತ ತಾನೇ ಯೋಚನೆ ಮಾಡಬೇಕು. ನೀವೇ ಕಿರ್ಚಿ ಕುಣಿದು ಎಲ್ಲ ಮಾಡಿಬಿಟ್ರೆ ಅದು ರಿಯಾಕ್ಷನ್. ಕಾಮಾಗಿ ನಿಂತ್ಕೊಂಡು ಯೋಚನೆ ಮಾಡಿ ಇದನ್ನು ಹೆಂಗೆ ಬಿಸಾಕೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಅದು ರಿಸ್ಪಾನ್ಸ್. ಸೊ ನಾವು ರಿಯಾಕ್ಟ್ ಮಾಡೋದ್ರ ಬದಲು ರಿಸ್ಪಾನ್ಸ್ ಮಾಡಿದರೆ ಕೆಲಸ ಈಸಿ ಆಗುತ್ತೆ. ಆದ್ದರಿಂದ ನಾವು ಆರ್ಗ್ಯುಮೆಂಟ್ನಲ್ಲಿ ಬರೀ ವಿನ್ ಆಗೋದಲ್ಲ, ಲೈಫಲ್ಲೇ ವಿನ್ ಆಗೋದಕ್ಕಾಗುತ್ತೆ. ಪೀಸ್ ಆಫ್ ಮೈಂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವೇನ್ರಿ?